ವಿ ರಾಮ್ಜಿ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಚೌಹಾಣ್ ಅವರು ನಾಳೆ ಬರ್ತಿದ್ದಾರೆ. ಎರಡೂ ಸದನಗಳನ್ನು ಸದಸ್ಯರ ಬಗ್ಗೆ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಅದರಲ್ಲೂ NDA ಸಂಬಂಧಪಟ್ಟಿರ್ತಕ್ಕಂಥ ಜನತಾದಳ ಮತ್ತು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಮತ್ತು ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಇದೇ ವಿಷಯವನ್ನು ಇಟ್ಕೊಂಡು ಇದನ್ನು ವಿರೋಧಿಸಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಸದನದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ವಾದ ಬಹಳ ಸ್ಪಷ್ಟ. ನಮ್ಮದು ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಸ್ಕೀಮ್ ಇರಬೇಕು ಅಂತ. ಇದು ಸ್ಕೀಮ್ ಆಗಿರಬೇಕೇ ಹೊರತು ಸ್ಕ್ಯಾಮ್ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಇದುವರೆಗೂ ಇದ್ದಿದ್ದು ಇದು ಸ್ಕೀಮ್ ಅಲ್ಲ, ಸ್ಕ್ಯಾಮ್ ಆಗಿತ್ತು. ಕಾಂಗ್ರೆಸ್ ಸರ್ಕಾರವೇ 2-3 ಬಾರಿ ಇದರ ಹೆಸರನ್ನು ಬದಲಾವಣೆ ಮಾಡಿತ್ತು. ಜೊತೆಗೆ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಇಟ್ಕೊಂಡೇ ಲೂಟಿ ಮಾಡ್ತಾ ಇತ್ತು. ಅವರ ಹೆಸರಿನಲ್ಲಿ ಲೂಟಿ ಆಗಬಾರ್ದು, ಮಹಾತ್ಮ ಗಾಂಧಿಯವರಿಗೆ ಅಪಚಾರ ಆಗಬಾರ್ದು, ಅವರಿಗೆ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಅದನ್ನು ತೆಗೆದುಬಿಟ್ಟಿದ್ದೇವೆ, ಆ ಹೆಸರನ್ನು ತೆಗೆದಿದ್ದೇವೆ. ಆದರೆ ಅದು ಸ್ಕೀಮನ್ನು ತೆಗೆದಿಲ್ಲ, ಸ್ಕ್ಯಾಮು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆ ಕಾರಣದಿಂದ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ವಿರೋಧ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮನಸ್ಸು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವೇ ಹೇಳಿ, ಲೂಟಿಯಲ್ಲಿ ಇವತ್ತು ಆ ಡಿಪಾರ್ಟ್ಮೆಂಟು ನಡೆಸ್ತಾ ಇರತಕ್ಕಂಥ ಅದು ನಂಬರ್ 1 ಲೂಟಿ ದುಃಖೋರ್ರು ಅಂತ ಬಂದಿದೆ. ಇದಕ್ಕೆ ನೀವು ಜವಾಬ್ದಾರಿ ಅಲ್ವಾ? ಅದರ ಸಚಿವ ಸ್ಥಾನ ಒತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೇನು ಹೇಳ್ತಾರೆ? ಲೂಟಿಗೆ ನೀವೇ ಕುಮ್ಮಕ್ಕು ಕೊಟ್ಟಿದ್ದೀರಿ, ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಅಕೌಂಟ್ಗಳನ್ನು ತೆರೆದು ಆ ಹಣವನ್ನು ನೀವೇ ನುಂಗಿದ್ದೀರಿ. ಇದರಿಂದ ಆ ಒಂದು ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬಂದಿದೆ. ಇದನ್ನು ಪರಿವರ್ತನೆ ಮಾಡಿ ಆ ಹೆಸರನ್ನು ತೆಗೆದು ಇವತ್ತು ನಾವು ಇಟ್ಟಿರ್ತಕ್ಕಂಥದ್ದು ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ. ಇದು ರಾಮನ ಹೆಸರನ್ನ ಇಡಲಿಲ್ಲ ನಾವು, ರೋಜ್ಗಾರ್ ಅಜೀವಿಕ ಮಿಷನ್ ಅದು. ಅದರಿಂದಾಗಿ ನೀವು ಹೇಗೆ ಇದನ್ನ ನರೇಗಾ ಅಂತ ಇಟ್ಟರೋ ಆ ರೀತಿ ಅಕ್ಷರಗಳನ್ನು ಜೋಡಿಸಿದಾಗ ರಾಮನ ಉದ್ಭವ ಆಗಿದೆ. ಅನೇಕ ಕಡೆಗಳಲ್ಲಿ ನಾವು ಏನೋ ಜಮೀನನ್ನ ಅಗಿಯುವಾಗ ಚಿನ್ನ ಬೆಳ್ಳಿ ಉದ್ಭವ ಆಗತ್ತೆ, ಇನ್ನೊಂದು ಕಡೆ ಅಗಿಯುವಾಗ ದೇವರ ವಿಗ್ರಹಗಳೇ ಉದ್ಭವ ಆಗತ್ತೆ. ಹಾಗೆ ಅಕ್ಷರಗಳನ್ನು ಜೋಡಿಸಿದಾಗ ರಾಮ ಉದ್ಭವ ಆಗಿದ್ದಾನೆ. ಅದಕ್ಕೆ ನಿಮಗೆ ಬೆಂಕಿ ಬಿದ್ದಿದೆಯಾ ಅಂತಂದ್ರೆ ಹೇಗೆ? ಹಾಗಿದ್ರೆ ಹೋಗಲಿ, ಇನ್ನು ಮುಂದೆ ರಾಮ ಹೆಸರು ಬಂದ್ಬಿಡೋದಲ್ಲ, ಅದಕ್ಕಾಗಿ ಆದರೂ ಲೂಟಿ ಮಾಡೋದನ್ನು ನಿಲ್ಲಿಸ್ಬಿಡಿ. ಯಾರು ನಿಮಗೆ ಲೂಟಿ ಮಾಡಕ್ಕೆ ಹೇಳಿದ್ದಾರೆ? ಇದನ್ನೇ ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ರಾಮ್ ಅಂತಿದೆ. ಈ ರಾಮ್ ಬಿಟ್ಬಿಡೋಣ ಬೇಡ ಅನ್ನಂಗಿದ್ರೆ ನೀವು ಸಿದ್ದರಾಮ ಅನ್ನೋದು ಬಿಟ್ಬಿಡ್ತೀರಾ? ರಾಮ್ಜಿ ಹೆಸರು ಹೇಳಕ್ಕೆ ನಿಮಗೆ ನಾಚಿಕೆ ಆದರೆ ಹೋಗ್ಲಿ, ನಿಮ್ಮ ಪಾಡಿಗೆ ನೀವು ಹೇಳ್ಕೊಳ್ಳಿ. ಅದು ರಾಮ್ಜಿ ಅವರಂತ ಇಟ್ಕೊಂಡವ್ರೆ, ಅದನ್ನು ನಾವು ವಿರೋಧ ಮಾಡೋಕ್ಕಾಗಲ್ಲ. ಹೋಗ್ಲಿ, ಸಿದ್ದರಾಮ್ಜಿ ಅನ್ಕೊಂಡಾದ್ರೂ ನಾವು ಈ ಸ್ಕೀಮನ್ನು ತಗೋತೀವಿ ಅಂತ ಹೇಳ್ಕೊಳ್ಳಿ. ಕೊನೆ ಪಕ್ಷ ನಿಮಗೆ ಗೌರವ ಬರಲಿ. ರಾಮ್ಜಿ ಅನ್ಕೊಳ್ಳಲ್ಲ, ನಾವು ಇದನ್ನು ನಾವು ಸಿದ್ದರಾಮ್ಜಿ ಅನ್ಕೊಳ್ತೀವಿ ಅಂದ್ರೆ ನಾವೇನು ಬೇಡ ಅನ್ನಲ್ಲ, ಸಿದ್ದರಾಮ್ಜಿ ಅಂತ ಇಟ್ಕೊಳ್ಳಿ. ಮತ್ತೇನು ಉಂಟ? ಉಡುಪಿಯಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಭಗವಧ್ವಜ ಅಂತ ವಿರೋಧ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ದೂರನ್ನ ಕಾಂಗ್ರೆಸ್ ನಾಯಕರು. ನೋಡಿ, ಕಾರ್ಯಕ್ರಮಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ
ಯಾರಾದರೂ ಇಸ್ಲಾಮಿನ ಕಾರ್ಯಕ್ರಮ ನಡೆಯಬೇಕಾದ್ರೆ ಇಸ್ಲಾಂ ಬಾವುಟನ ಆಡಿಸ್ತಾರಲ್ಲಿ. ಅದನ್ನು ಯಾರು ಮುಟ್ಟಬಾರ್ದು ಅಂತಂತಂದರೆ ಏನಿದೆ ಇದಕ್ಕೆ ಅರ್ಥ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ನಾವು ಜನ್ಮ ತಗೊಂಡಾಗ ಯಾವುದೋ ಒಂದು ಧರ್ಮದಲ್ಲಿ ತಗೊಂಡಿರ್ತೇವೆ. ಅದರಿಂದಾಗಿ ಅದನ್ನು ಮುಟ್ಟಿ ಚಾಲನೆ ಕೊಟ್ಟಿದ್ದು ತಪ್ಪು ಅನ್ನೋದಾದರೆ ಕಾನೂನು ಏನು ಹೇಳ್ತದೆ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಅಪಾದನೆ ಮಾಡಿ ಅದನ್ನು ದೊಡ್ಡ ಒಂದು ವಿಷಯವಾಗಿ ಮಾಡ್ತಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ನಾಯಕರ ಕುಚೋದ್ಯತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಂಗಿದ್ದ ಮೇಲೆ ಇನ್ನು ಮೇಲೆ ಯಾರೂ ಕೂಡ ಇನ್ನೊಂದು ಧರ್ಮದ ಬಾವುಟ ಹಿಡಿದು ಮಾಡಬಾರ್ದು ಅಂತ ಕಾಂಗ್ರೆಸ್ ಕಟ್ಟಳೆ ತರ್ತದ? ಇದು ಕುಚೋದ್ಯತನವಲ್ಲದೆ ಬೇರೆ ಏನೂ ಅಲ್ಲ.